ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹಸಿಬತ್ತ ಬಿಸಿಬೆಲ್ಲ ಹೆಮ್ಮೆಯ ಬನ್ನೂರು ಎಲ್ಲ ಯುವಕ ಮಿತ್ರರು ತಾವು ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ, ಇದು 6ನೇ ವರ್ಷದ ಪಾದಯಾತ್ರೆ. ತಮ್ಮ ಎಲ್ಲ 85 ಜನ ಏನು ಇವತ್ತು ಯುವಕರಿದ್ದಾರೆ, ತಾವೆಲ್ಲ ಹೋಗಿ ಬಂದಿದ್ದೀರಾ, ಯಶಸ್ವಿಯಾಗಿ ಬಂದಿದ್ದೀರಾ? ಹೌದು ಸರ್. ಎಷ್ಟು ಗಂಟೆ ಹೊರಟ್ರಿ ಬನ್ನೂರಿಂದ? ಬನ್ನೂರಿಂದ 3:30 ಮಧ್ಯಾಹ್ನ 3:30 ಹೋಗಿತ್ತು. ಯಾವ ಸ್ಥಳದಿಂದ ಹೊರಟ್ರಿ ಬನ್ನೂರಿಂದ? ಬನ್ನೂರಿಂದ ಮಾಮೂಲಿ ಬಸ್ ಸ್ಟ್ಯಾಂಡ್ ಇಲ್ಲಿ ಕೋದಂಡ ಸ್ವಾಮಿ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ ಹೊರಟಿದ್ದು. ಅಲ್ಲಿಂದ ಹೊರಟ್ರಿ, ಪೂಜೆ ಮುಗಿಸ್ಕೊಂಡು ಎಲ್ಲ ಹೊರಟಿದ್ದು. ಹೊರಟ್ರಿ. ಹಾಗಾಗಿ ಮತ್ತೆ ನಿಮಗೆ ಯಾವ ಮಾರ್ಗ ಹೋದ್ರಿ ಬನ್ನೂರಿಂದ? ನಾವು ಸ್ಟಾರ್ಟಿಂಗ್ ಟಿ ನರಸೀಪುರ, ಅಲ್ಲಿಂದ ಹಿರಿಯೂರು ಮಾದಾಪುರ, ಅಲ್ಲಿಂದ ಕಲಿಯೂರು, ಮುಳ್ಳೂರು, ಕೊಳ್ಳೇಗಾಲ, ಕಾಲ್ದಾರಿ, ಕೊಳ್ಳೇಗಾಲ, ಅಲ್ಲಿಂದ ಸಿಂಗನಲ್ಲೂರು ಸ್ಟಾಪು, ಅಲ್ಲಿಂದ ನೆಕ್ಸ್ಟ್ ಅನ್ನೂರು ಆದಮೇಲೆ ತಾಳ್ಬೆಟ್ಟ. ಯುವಕರು ಎಲ್ಲ ಹುಡುಗರು 18 ವರ್ಷದಿಂದ ಹಿಡಿದು, ಇಲ್ಲ ಸಣ್ಣ ಮಕ್ಕಳು ಒಬ್ಬನೇ ಬಂದಿದ್ದು, 13 ವರ್ಷದ ಹುಡುಗ ಬಂದಿದ್ದ ಒಬ್ಬನೇ ಅಷ್ಟೇ. ಇದು 6ನೇ ವರ್ಷದ್ದು. ಸತತವಾಗಿ ಹೋಗ್ತಾ ಇದ್ದಾರೆ ಈ ಟೈಮಲ್ಲಿ. ಭೀಮ್ ನಮಾಸ್ ಆದ್ಮೇಲೆ ನಿನ್ನೆ ರಿಟರ್ನ್ ಆಗಿದ್ದೀವಿ. ಸಂಜೆ ನಿನ್ನೆವರೆಗೂ ಬಂದಿದ್ದೀವಿ. ಯಾವ ಸಂಕಲ್ಪ ಇಟ್ಕೊಂಡು ಹೋಗಿದ್ರಿ? ತಮ್ಮ ತಂಡದ ಹೆಸರೇನು? ಇದು ಯಾವುದಪ್ಪ, ಸ್ವಯಂ ಶಿಲ್ಪಿ ಸಂಘ ಅಂದ್ಬಿಟ್ಟು ಆ ತಂಡ. ಹುಡುಗರು ಎಲ್ಲ ಒಟ್ಟಾಗಿ ಹೋಯ್ತಾರೆ. ಒಟ್ಟಲ್ಲಿ ಪ್ರತಿ ವರ್ಷನೂ ಯಾರು ಮಿಸ್ ಮಾಡ್ದೇ ಹೋಯ್ತಾರೆ. ಒಟ್ಟು 60-70 ಸೀಟ್ ಅವ್ರೆ. ಅದರಲ್ಲಿ ಕೆಲವರು ಮಿಸ್ ಆಗ್ಬೋದು. ಒಟ್ಟಲ್ಲಿ ಒಂದು 50 ಸೀಟ್ ಅವರು ಪ್ರತಿ ವರ್ಷ ಹೋಗೇ ಹೋಗ್ತಾರೆ. ಸಾರ್ವಜನಿಕವಾಗಿ ಒಂದು ಒಳ್ಳೇದಾಗ್ಲಿ, ನಮ್ಮ ಬನ್ನೂರು ಹೋಬಳಿ ಜನತೆಗೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ಹೌದೌದು, ಖಂಡಿತ. ಹೆಂಗಿತ್ತು ಈಗ ನೀವು ಹೋಗ್ಬೇಕಾದ್ರೆ ನಿಮ್ಮನ್ನು ಮಾತಾಡ್ಸೋದಾಗ್ಲಿ? ಯಾಕಂದ್ರೆ ನಮ್ಮ ಹಳ್ಳಿ ಜನಗಳೇನು ಅಂತಂದ್ರೆ ಆತರ ಹೋಗ್ತಾರೆ ಪಾದಯಾತ್ರೆ ಅಂದ್ರೆ ಇಲ್ಲ, ಊರುಗಳ ಹಳ್ಳಿಗಳಲ್ಲಿ ಎಲ್ಲ ಮಾತಾಡ್ತಾರೆ. ಎಷ್ಟು ಜನ ಹೋಯ್ತಿದ್ರಿ ಏನು ಅಂತ ಎಲ್ಲ ವಿಚಾರಿಸ್ತಾರೆ. ಹಿರೀಕರೆಲ್ಲ ಕೇಳ್ತಾ ಇರ್ತಾರೆ. ಇಷ್ಟು ಜನ ಹೋಯ್ತಾ ಇದೀವಿ ಅಂದ್ರೆ ಖುಷಿ ಪಡ್ತಾರೆ. ಆರೋಗ್ಯ ಸಮಸ್ಯೆ ಆಗಿಲ್ಲ, ಸಣ್ಣ ಪುಟ್ಟ ಕಾಲು ನೋವು ಇರ್ತವೆ, ಎಲ್ಲ ಪೇನ್ ಕಿಲ್ಲರ್ಗಳು, ಅದು ಇದು, ಇನ್ನೇನಿಲ್ಲ. 8ನೇ ತಾರೀಕಿಂದ ಒಂದು 4 ಡೇಸ್ ಆಗುತ್ತೆ. 4 ದಿನದವರೆಗೂ ಹೋಗ್ಬಿಡ್ತೀವಿ. ಆ ಕಡೆಯಿಂದೆಲ್ಲ ಬಸ್ಸೆಲ್ಲ ನಮಗೆ ಫ್ರೀಯಾಗಿ ಬಿಟ್ಬಿಡ್ತಾರೆ. ಹೋದ ತಕ್ಷಣ ಪಾದಯಾತ್ರೆ ಮಾಡಿರೋರಿಗೆಲ್ಲ ಡೈರೆಕ್ಟ್ ಬಿಡ್ತಾರೆ. ಸ್ಪೆಷಲ್ ಎಂಟ್ರೆನ್ಸ್ ಬಿಟ್ಬಿಡ್ತಾರೆ. ಚೆನ್ನಾಗೈತೆ, ಪರವಾಗಿಲ್ಲ. ವ್ಯವಸ್ಥೆಗಳು ಅಂದರೆ ನಾವು ಮಾಮೂಲಿ ಹೋಯ್ತೀವಿ, ಎಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಕೊಂಡ್ಬಿಡ್ತೀವಿ. ಅದರಿಂದ ಏನು ತೊಂದರೆ ಕಾಣಿಸಲ್ಲ. ಆಮೇಲೆ ಮುಂಚಿತವಾಗ್ಲೇ ಊಟ ಎಲ್ಲ ಚೆನ್ನಾಗಿದೆ. ನಾವು ಹೋಗುವಾಗಲೇ ಎಲ್ಲ ಊಟದ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಾವು ಇಲ್ಲಿಂದ ಹೋದಾಗ ಹಿರಿಯೂರು ಮಾದಾಪುರ ದೇವಸ್ಥಾನ, ಮಾದೇಶ್ವರನ ದೇವಸ್ಥಾನ, ಅದು ಬಿಟ್ಟು ನೆಕ್ಸ್ಟು ಕಲಿಯೂರು ಅಂತ ಸಿಗುತ್ತೆ, ಅಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನ ಐತೆ, ಅಲ್ಲಿ ತಿಂಡಿ ತಿನ್ಕೋತೀವಿ. ಅಲ್ಲಿಂದ ಮಧ್ಯಾಹ್ನ ಸಿಂಗಲ್ಲೂರು ಊಟ. ನೆಕ್ಸ್ಟ್ ಇನ್ನು ಅನ್ನೂರು ಸ್ಟಾಪ್ ಆಯ್ತೀವಿ. ಅನ್ನೂರು ನೈಟು ಉಳ್ಕೊತೀವಿ. ಅಲ್ಲಿ ಯಾರೋ ಪಾಪ ಒಬ್ಬರು ಅವರು ಹುಡುಗ ಫ್ರೆಂಡ್ ಸರ್ಕಲ್, ಅವರು ಯಾರೋ ಒಬ್ಬರು ಊಟ ಎಲ್ಲ ಇದು ಮಾಡಿಸಿದ್ರು, ಅರೇಂಜ್ ಮಾಡಿಕೊಟ್ಟಿದ್ರು. ಅಲ್ಲೇ ಸ್ಟೇಡಿಯಮಲ್ಲೆಲ್ಲ ಉಳ್ಕಕ್ಕೆ ವ್ಯವಸ್ಥೆ ಮಾಡಿದ್ರು. ನನ್ನ ಕೈಗೆ ನೀವು ಸಿಕ್ಕಿದ್ರೆ ನಿಜವಾಗ್ಲೂ ನನಗೆ 8ನೇ ತಾರೀಕು ಗೊತ್ತಿತ್ತು. ನಮ್ಮ ವಿಶ್ವವಿದ್ಯಾಲಯ ಪರಿಷತ್ತಿಂದ ನೀವು ತಲುಪೋವರೆಗೂ ನಾವು ಜವಾಬ್ದಾರಿ ತಗೊಳ್ತಿದ್ವಿ. ಅದು ನಿಮ್ಗೆ ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ಗೊತ್ತು ಕೆಲವ್ರಿಗೆ ವಿಶ್ವವಿದ್ಯಾಲಯ ಪರಿಷತ್ ಏನು ಅಂದ್ರೆ ಅಂತ. ಹಾಗೆ ನಮ್ಗೆ ಅಲ್ಲಿವರೆಗೂ ಕಾಂಟ್ಯಾಕ್ಟ್ ಇರುತ್ತೆ. ಈಗ ದೇವಸ್ಥಾನಕ್ಕೆ ಹೋದಾಗ್ಲೂ ಅಷ್ಟೇ ತಮಗೆ ಉಳ್ಕೊಳಕ್ಕೆ ವ್ಯವಸ್ಥೆ ಆಗಿರ್ಬೋದು, ಸಣ್ಣ ಪುಟ್ಟ ನಮ್ಗೆ ಅಳಿ ಸೇವೆ ಮಾಡ್ಬೋದಾಯ್ತು. ನೆಕ್ಸ್ಟ್ ಟೈಮ್ ಖಂಡಿತ ಹೇಳ್ತೀವಿ ಬಿಡಿ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಬನ್ನೂರಲ್ಲಿ ಒಂದು ಇತಿಹಾಸ, ಬೇರೆ ಇತಿಹಾಸಗಳಲ್ಲಿ ಇದು ಒಂದು ಇತಿಹಾಸ. ಆಮೇಲೆ ತಾವೆಲ್ಲ ಸೇರ್ಕೊಂಡು ಒಂದು ಹೇಮದ್ರಮ್ಮನ ಹಬ್ಬದ ದಿನ 1000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತೀರಾ. ತಮ್ಮೆಲ್ಲ ಬಸ್ ಸ್ಟ್ಯಾಂಡ್ ಯುವಕ ಮಿತ್ರರು ಎಲ್ಲ ಸೇರ್ಕೋತೀರಾ. ಧಾರ್ಮಿಕ ಭಕ್ತಿಗಳು ತುಂಬಾ ಚೆನ್ನಾಗಿದೆ. ಇವತ್ತು ಯಾವುದೇ ರೀತಿಯಾದಂಥ ಕಾರ್ಯಕ್ರಮ ಮಾಡಿದ್ರು ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದಷ್ಟು ತಂಡಗಳಿದೆ. ನೀವು ಮತ್ತೆ ನಿಮ್ಮ ತಂಡಗಳು ತುಂಬಾ ಚೆನ್ನಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ. ಅದು ಕೂಡ ನಾವು ಸುದ್ದಿ ಮಾಡ್ತಾನೆ ಇರ್ತೀವಿ. ಯಾಕೆಂದ್ರೆ ನೀವು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರೆ ನಾವು ಸಣ್ಣ ಅಳಿದ ಸೇವೆ ಏನು ಅಂದ್ರೆ ನಿಮ್ಮಂಥವ್ರನ್ನ ಸಮಾಜಕ್ಕೆ ತೋರಿಸುವಂಥದ್ದು. ಯಾಕೆಂದ್ರೆ ಅವಾಗ ಅವರು ಕೂಡ ಒಂದು ಧಾರ್ಮಿಕ ಭಾವನೆಗೆ ಒಳಗಾಗಿ ಒಳ್ಳೆ ರೀತಿಯಲ್ಲಿ ಕಷ್ಟ ಸುಖಗಳಿಗೆಲ್ಲ ಭಾಗಿಯಾಗುವಂಥ ಜನಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ. ಈಗ ಮುಖ್ಯವಾಗಿ ನೇತೃತ್ವ ವಹಿಸ್ಕೊಂಡಿರೋ ತಾವು, ತಮ್ಮ ಹೆಸರು? ನಮ್ಗಿಂತ ಇನ್ನೊಬ್ರು ಬೇರೆ ಇದ್ದಾರೆ, ಗೋವಿಂದರಾಜು ಅಂತ ಅವರು, ಶಶಿ ಅವರು. ಅದು ಅಲ್ಲದೆ ಶಶಿ ನಮ್ಮ RSS ಹಿರಿಯ ನಮ್ಮ ರಾಘವೇಂದ್ರ, ಯೋಗೇಶ್, ಕಾರ್ತಿಕ್, ಬಸವರಾಜು, ಆಮೇಲೆ ಇನ್ನು ಹುಡುಗರೆಲ್ಲ ಎಲ್ಲ ಹೆಂಗೆ ಎಲ್ಲ ಟೋಟಲ್. ಇದರಲ್ಲಿ ನಾವು ಒಬ್ರು ಅಂತೇನಿಲ್ಲ, ಎಲ್ಲ ಟೀಮ್ ವರ್ಕ್ ಇಂದ ಮಾಡುವಂಥದ್ದು ಇದು. ಸ್ವಯಂ ಸೇವಕರಾಗಿ ಏನಿವತ್ತು ಎಲ್ಲ ಹೋಗಿ ಬಂದಿದ್ದೀರಾ? ನಮ್ದು ನಿಮ್ದು ಅಂತಂದೇನಿಲ್ಲ, ಎಲ್ಲರೂ ಅವರು
ನಮ್ದೇನು ಇದಾಯ್ತದೆ. ಮತ್ತೆ ಇದೊಂದು ಸಂಕಲ್ಪ ಬಿಟ್ರೆ ಬೇರೆ ಯಾವ್ದನ್ನ ಈ ತರ ಹೋಗುವಂತದ್ದು ಈ ಥರದಿಂದ ಮತ್ತೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತೀರಾ? ಅದು ಬಿಟ್ರೆ ಈ ತರ ಬೇರೆ ಬಿಟ್ರೆ ಬೈಕಲ್ಲಿ ಮಲೆಗಳಿಗೆ ಹೋಗ್ತಾರೆ ಅವರೆಲ್ಲ. ಹೌದಾ? 7 ಮಲೆಗೂ ಈಗ ಆಲ್ಮೋಸ್ಟ್ ಹುಡುಗರು ಅವರೆಲ್ಲ ಹೋಗಿದ್ದಾರೆ. ಹುಡುಗರು ಹುಡುಗರು ಬೈಕ್ನಲ್ಲೂ ಹೋಯ್ತಾರೆ. ಅಲ್ಲಿಂದ ಅವರು ಕಾರ್ತಿಕ್ ಮಾಸದಲ್ಲಿ ಮಾಮೂಲಿ ನಾಗಮಲೆ. ಹೇಗೆ ಅನಿಸ್ತು ಸರ್ ಇವತ್ತು ನಮ್ಮ ಮನಸ್ಸಲ್ಲಿ ಎಷ್ಟೇ ಈಗ ತಾವು ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದೀರಾ, ಸಿಕ್ಕಾಪಟ್ಟೆ ಟೆನ್ಷನ್ ಕೆಲಸ, ಹೌದೌದು. ಹಾಗೆ ಎಲ್ಲ ರೈತರು ಇರುವಂತ ಯುವಕರು ಪಾಪ ಅವ್ರಿಗೆ ಹಾಲು ಕರೀಲೇಬೇಕು ಸಂಜೆ ಟೈಮು, ಗದ್ದೆಗೆ ಹೊಲ ಮನೆ ಕೆಲಸಗಳೆಲ್ಲ ಇರ್ತವೆ. ಆ ಮನಸ್ಸಿನ ಧಾರ್ಮಿಕವಾಗಿ ಅವ್ರು 4 ದಿನ ಜರ್ನಿ ಮಾಡೋರು. ಅದು ಏನಂದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ, ರಿಲ್ಯಾಕ್ಸ್, 4 ದಿನ ಕೆಲಸ ಇರೋದೇ ಇರ್ಬೋದು, ಮನಸ್ಸಿಗೆ ತೃಪ್ತಿ ಆಗುತ್ತೆ, ಒಂಥರ ರಿಲೀಫ್ ಆಗಿದೆ. ಈ ಅದು ಇದೀಗ ಇದರಲ್ಲಿ ಮೈಂಡ್ಗೆ ರಿಲ್ಯಾಕ್ಸ್ ಆಯ್ತದೆ. ಹೋಟೆಲ್ ಇಂಪಾರ್ಟೆಂಟ್ ದೇವ್ರ ದರ್ಶನ ಮಾಡಿದೀವಿ, ಇದಕ್ಕೆ ಅವಕ್ಕೆಲ್ಲ ನಮಗೆ ಖುಷಿ ಆಯ್ತು. ಹೋಟೆಲ್ ಆರಾಮ್ ಇರಿಸದ, ಏನೋ ಮೈಂಡ್ ಒಂಥರ ಫ್ರೆಶ್, ಆರಾಮಾಗಿ ಏನು ಯೋಚನೆ ಇಲ್ದೇ ನೆಮ್ಮದಿಯಿಂದ ದೇವ್ರನ್ನ ದರ್ಶನ ಮಾಡ್ಕೊಂಡು ನೆಮ್ಮದಿಯಿಂದ ಬರ್ಬೋದು. ಮಳೆ ಅಂದ್ರೆ ನೈಟ್ ಹೋಯ್ತು. ನೈಟು ನಾವು ಸಂಡೇ ರಾತ್ರಿ. ಯಾಕಂದ್ರೆ ನೀವು ಅಷ್ಟೆಲ್ಲ ಕಷ್ಟಪಟ್ಕೊಂಡು ಅಷ್ಟೆಲ್ಲ ಜನ ಕೂಡಿಸ್ಕೊಂಡು ಹೋಗ್ತಿದ್ರೆ ಅಂದ್ರೆ ನಮ್ಮ ವಿಶ್ವದ ಪರಿಸ್ಥಿತಿ ನಾವು ಸಣ್ಣ ಅಳಿವು ಸೇವೆ, ನಮ್ಮ ಉದಾಹರಣೆಗೆ ಒಂದು ಭಗವದ್ಗೀತೆ ಕೊಡೋದಾಗಿರ್ಬೋದು, ಒಂದು KCC ಹಾಲು ಕೊಡೋದಾಗಿರ್ಬೋದು, ಸ್ಪಾನ್ಸರ್ಗಳಿದ್ದಾರೆ, ದಾನಿಗಳು ಬಂದು ತುಂಬಾ ಜನ ಇದ್ದಾರೆ, ಮಾಡ್ಬೋದಾಯ್ತು. ಕೊಡ್ತೀವಿ ಖಂಡಿತ. ನೆಕ್ಸ್ಟ್ ಟೈಮ್ ಹೋದಾಗ ನಿಮ್ಗೆ ವಿಚಾರ ಮುಟ್ಟಿಸ್ತೀವಿ. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ವಿಚಾರ ಮುಟ್ಟಿಸ್ತೀವಿ. ನಿಮ್ಮ ಒಂದು ಇಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಇರುವಂತ ಯುವಕ ಮಿತ್ರರು ಏನೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀನಿ, ವಿಡಿಯೋಗಳು ತೆಗಿತಾ ಇದ್ದೀನಿ, ಚೆನ್ನಾಗಿ ಎಲ್ಲರಿಗೂ ಸ್ಪಂದಿಸ್ತೀರಾ, ಅದೊಂದು ಖುಷಿಯಾದ ವಿಚಾರ. ನೆಕ್ಸ್ಟ್ ಇಯರ್ ಕೂಡ ಆಗಲಿ, ನೀವು ಯಾವುದೇ ಕಾರ್ಯಕ್ರಮಗಳಾದ್ರೂ ದಯವಿಟ್ಟು ನಮ್ಗೆ ಕೂಡ ಒಂದು ವಿಷಯ ತಿಳಿಸಿ. ನಾವು ಒಂದು ಸಣ್ಣ ಅಳಿಲು ಸೇವೆ ಏನು ಅಂದ್ರೆ ಮಾಧ್ಯಮದಲ್ಲಿ ಪ್ರಚಾರ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಕೂಡ ನಿಮ್ಮ ಜೊತೆ ನಾವು ಸಪೋರ್ಟ್ ಆಗಿರ್ತೀವಿ ಅಂತ ಈ ಮೂಲಕ ಹೇಳ್ತಾ ಮತ್ತೊಮ್ಮೆ ತಮಗೆ ಶುಭಾಶಯ. ನಮಸ್ಕಾರ. ಧನ್ಯವಾದ.